ಜೈ ಶ್ರೀ ಮಾತಾ, ಜೈ ಶ್ರೀ ಮಾತಾ, ಜೈ ಶ್ರೀ ಮಾತಾ. ಭಗವಂತ ಕೇವಲ ಪೂಜಿಸುವ ಮೂರ್ತಿ ಅಲ್ಲ, ಅದೊಂದು ಪ್ರತಿಸ್ಪಂದಿಸುವ ಮಹಾ ಚೈತನ್ಯ. ಭಗವಂತ ಕೇವಲ ಪೂಜಿಸುವ ಮೂರ್ತಿ ಅಲ್ಲ, ಅದೊಂದು ಪ್ರತಿಸ್ಪಂದಿಸುವ ಮಹಾ ಚೈತನ್ಯ. ಅದನ್ನು ಜಗತ್ತಿಗೆ ಇತ್ತೀಚೆಗೆ ತೋರಿಸಿಕೊಟ್ಟವರು ಶ್ರೀರಾಮಕೃಷ್ಣ ಪರಮಹಂಸರು. ಅದೇ ಮಾರ್ಗವನ್ನು ಅನುಸರಿಸ್ತಾ ಜಗನ್ಮಾತೆ ಕೇವಲ ಪೂಜಿಸುವ ಮೂರ್ತಿ ಅಲ್ಲ, ಅವಳು ನನ್ನಮ್ಮ, ಅವಳು ನನ್ನಮ್ಮ. ಬಂಗಾಳ ಜಿಲ್ಲೆಯ ಕಾಮಾರಪುಕುರ ಸಣ್ಣ ಗ್ರಾಮ. ಕ್ಷುದಿರಾಮ ಚಂದ್ರಮಣಿ ದೇವಿಯ ಮಗನಾಗಿ ಹುಟ್ಟಿದ್ದೆ ಗದಾಧರ ಮುಂದೆ ರಾಮಕೃಷ್ಣ ಪರಮಹಂಸ. ಬಾಲ್ಯದಲ್ಲೇ ತಂದೆಯನ್ನು ಕಳ್ಕೊಂಡಂತಹ ಗದಾಧರನನ್ನು ಅವರಣ್ಣ ರಾಮೇಶ್ವರ ಕಲ್ಕತ್ತಕ್ಕೆ ಕರ್ಕೊಂಬರ್ತಾರೆ. ಆಗ ತಾನೇ ಬೆಸ್ತರ ಮುಖ್ಯಸ್ಥೆ ಆಗಿದ್ದಂತಹ ರಾಣಿ ರಾಸ್ಮಣಿ ದೇವಿ ಗಂಗಾ ನದಿಯ ತಟದಲ್ಲಿ ದಕ್ಷಿಣೇಶ್ವರದಲ್ಲಿ ಕಾಳಿ ದೇವಾಲಯವನ್ನು ನಿರ್ಮಾಣ ಮಾಡಿರ್ತಾಳೆ. ಆಗಿನ ಕಾಲದ ಜಾತಿಯ ಪದ್ಧತಿಯಂತೆ ಯಾವ ಬ್ರಾಹ್ಮಣರು ಅಲ್ಲಿ ಪೂಜೆ ಮಾಡೋಕ್ಕೆ ಒಪ್ಪಲ್ಲ. ಆದರೆ ಶಾಸ್ತ್ರದ ಆಧಾರದ ಮೇಲೆ ಈ ರಾಮೇಶ್ವರ ಪೂಜೆ ಮಾಡೋಕ್ಕೆ ಒಪ್ಕೋತಾನೆ. ತನ್ನ ತಮ್ಮನಾದಂಥ ಗದಾಧರನನ್ನು ಪೂಜೆಗೆ ನೇಮಿಸ್ತಾರೆ. ಪೂಜೆ ಮಾಡಲು ಪ್ರಾರಂಭ ಆಗಿದ್ದು ಪೂಜಾರಿ ರಾಮಕೃಷ್ಣ. ಎಲ್ಲರ ಹಾಗೆ ಅಭಿಷೇಕ ಮಂಗಳಾರತಿ ಎಲ್ಲ ನಡೀತಾ ಹೋಯಿತು. ಆದರೆ ಇದ್ದಕ್ಕಿದ್ದ ಹಾಗೆ ಒಂದು ಆಲೋಚನೆ ಬಂತು. ಪೂಜಾರಿ ರಾಮಕೃಷ್ಣ ಪರಮಹಂಸ ಆಗಿದ್ದು ಹೇಗೆ ಅಂದರೆ, ಒಂದೇ ಒಂದು ಪ್ರಶ್ನೆ ತಲೆ ಒಳಗೆ ಹೊಳೆಯಕ್ಕೆ ಶುರುವಾಯಿತು. ನಾನೀಗ ಪೂಜೆ ಮಾಡ್ತಿದ್ದೇನಲ್ಲ, ಈ ಕಾಳಿ ಯಾರು? ಇವಳು ಬರೀ ಒಂದು ವಿಗ್ರಹನ ಅಥವಾ ಒಂದು ಚೈತನ್ಯವ? ಈ ಒಂದು ಪ್ರಶ್ನೆ ಬೃಹದಾಕಾರವಾಗಿ ಬೆಳೀತು. ಏ ಕಾಳಿ, ಹೇಳು ನೀನು ಯಾರು ಅಂತ. ನೀನೊಂದು ಬರೀ ವಿಗ್ರಹನ ಅಥವಾ ಒಂದು ಚೈತನ್ಯವ? ಬರೀ ನೀನೊಂದು ವಿಗ್ರಹ ಆದರೆ ನಾನು ಯಾಕೆ ನಿನ್ನ ಪೂಜೆಯನ್ನು ಮಾಡಬೇಕು? ಈ ಒಂದು ಪ್ರಶ್ನೆಗೆ ಉತ್ತರ ಹುಡುಕುವ ಪ್ರಯತ್ನವೇ ಪೂಜಾರಿ ರಾಮಕೃಷ್ಣರಾಗಿ ಪರಮಹಂಸರನ್ನಾಗಿ ಮಾಡಿದ್ದು ಒಂದೇ ಪ್ರಶ್ನೆ. ಹೇಳು ಕಾಳಿ, ನೀನ್ಯಾರು? ನೀನೊಂದು ಬರೀ ವಿಗ್ರಹವೇ ಅಥವಾ ಒಂದು ಚೈತನ್ಯವೇ? ಆದರೆ ಕಂಡುಕೋತಾರೆ, ಅವಳು ಬರೀ ವಿಗ್ರಹ ಅಲ್ಲ, ಅವಳು ಚೈತನ್ಯ. ನನಗೆ ಈ ದೇಹವನ್ನು ಕೊಟ್ಟಂಥ ಅಮ್ಮ ಈ ಜನ್ಮಕ್ಕೆ ಮಾತ್ರ ತಾಯಿ. ಜಗನ್ಮಾತೆ ನನ್ನ ಜನ್ಮಾಂತರದ ತಾಯಿ. ಇದು ಹೃದ್ಗತ ಆಗತ್ತೆ, ಇದು ನಿನಗೂ ಗೊತ್ತಿದೆ. ಇದೇ ಮಾರ್ಗವನ್ನು ಇಟ್ಕೊಂಡು ನಮ್ಮ ಗುರುಗಳಾದ ಪರಮ ಪೂಜ್ಯ ವಿರಜಾನಂದ ಸರಸ್ವತಿಯವರ ಮಾರ್ಗದರ್ಶನದಲ್ಲಿ 30 ವರ್ಷಗಳ ಕಾಲ ನಡೆದ ಸಾಧನೆಯ ಫಲವಾಗಿ ಲಕ್ಷಾಂತರ ಜನರ ಜೀವನದಲ್ಲಿ ಇವತ್ತು ಗೊತ್ತಾಗ್ತಾ ಇದೆ, ಜಗನ್ಮಾತೆ ಕೇವಲ ಪೂಜಿಸುವ ಮೂರ್ತಿ ಅಲ್ಲ, ಅವಳು ಪ್ರತಿಸ್ಪಂದಿಸುವ ಚೈತನ್ಯ. ಇದನ್ನು ನೀನು ಪವಾಡಗಳು ಅಂತ ಕರಿತೀಯ, ಆದರೆ ಇದ್ಯಾವುದು ಪವಾಡಗಳಲ್ಲ, ಜಗನ್ಮಾತೆಯ ಲೀಲಾ ವಿಲಾಸ. ಹೆಜ್ಜೆ ಹೆಜ್ಜೆಗೆ ತೋರಿಸ್ತಿದ್ದಾಳೆ, ಮಗು ನಾನಿದ್ದೀನಿ ಅಂತ, ಮಗು ನಾನಿದ್ದೀನಿ ಅಂತ. ಜಗನ್ಮಾತೆ ಯಾರು? ಎಲ್ಲಿದ್ದಾಳೆ? ಹೇಗಿದ್ದಾಳೆ? ಅದಕ್ಕೆ ರಾಮಕೃಷ್ಣ ಪರಮಹಂಸರು ಒಂದು ಮಾತನ್ನು ಹೇಳ್ತಾರೆ. ಹಾಲಿನ ಬಗ್ಗೆ ತಿಳ್ಕೋಬೇಕು ಅಂದರೆ ನೀ ದಪ್ಪ ಗ್ರಂಥಗಳನ್ನು ಓದು, ಹಾಲೇನು ಅಂದರೆ ಗೊತ್ತಾಗಲ್ಲ. ಹಾಲಿನ ಬಗ್ಗೆ ಪ್ರವಚನಗಳನ್ನು ಕೇಳು, ಗೊತ್ತಾಗಲ್ಲ. ಯಾವಾಗ ಗೊತ್ತಾಗತ್ತೆ? ಏನಾದರೂ ಕಷ್ಟಪಟ್ಟು ಕಾಲು ಲೋಟ ಹಾಲು ಸಂಪಾದನೆ ಮಾಡಿ ಕುಡಿದು ಬಿಡು, ಆಗ ಮಾತ್ರವೇ ಗೊತ್ತಾಗೋದು ನಿನಗೆ ಹಾಲು ಅಂದ್ರೇನು ಅಂತ. ಹಾಗೆ ಜಗನ್ಮಾತೆ ಯಾರು ಅಂತ ಹೇಳಿದ್ರೆ, ನಿನ್ನ ಯಾವ ಆರಾಧನೆಯಿಂದಾಗಲಿ,
ನಿನ್ನ ಗ್ರಂಥ ಪಠಣದಿಂದಾಗಲಿ ಗೊತ್ತಾಗಲ್ಲ, ಅದಂತ ಮಾಡಬೇಡ ಅಂತಲ್ಲ, ಪ್ರಯತ್ನ ಮಾಡು. ಆದರೆ ನಿಜವಾಗಿ ಅವಳು ಯಾರು ಅಂತ ಯಾವಾಗ ಗೊತ್ತಾಗತ್ತೆ? ಜಗತ್ತಿನ ಜನರೆಲ್ಲ ಕೈ ಬಿಟ್ಟು ಇನ್ನೇನು ಸಾಧ್ಯವೇ ಇಲ್ಲ ಅನ್ನುವ ಸ್ಥಿತಿಯಲ್ಲಿ ಅವಳು ಬಂದು ಕೈ ಹಿಡಿದು, ಮಗು ಹೆದರಬೇಡ ನಾನು ಇದೀನಿ ಅಂತ ಕೈ ಹಿಡಿದು ಎತ್ಕೋತಾಳಲ್ಲ, ಆಗ ಮಾತ್ರವೇ ಗೊತ್ತಾಗತ್ತೆ ಅವಳು ಯಾರು ಅಂತೇಳಿ. ಇದು ನನ್ನಲ್ಲ, ಕಳೆದ 4 ವರ್ಷದಲ್ಲಿ 100 ಅಲ್ಲ, 1000 ಅಲ್ಲ, ಲಕ್ಷಾಂತರ ಜನರ ಅನುಭವ, ಲಕ್ಷಾಂತರ ಜನರ ಅನುಭವ. ಮಗು ಮುಖ್ಯವಾಗಿ ಅನುಸರಣೆ ಮಾಡ್ತಿರೋದು, ನಮ್ಮ ಗುರುಗಳು ಕೊಟ್ಟಿರೋದು 3 ಜನನ, 3 ಮಹಾತ್ಮರಲ್ಲ, 3 ದೈವವನ್ನು. 1 ರಾಮಕೃಷ್ಣ ಪರಮಹಂಸರು, 2 ಶ್ರೀಮಾತೆ ಶಾರದಾದೇವಿ, 3 ಸ್ವಾಮಿ ವಿವೇಕಾನಂದ. ಪವಿತ್ರ ತುಂಗಾ ನದಿಯ ಆರತಿಯ ಸಂದರ್ಭದಲ್ಲಿ ಅವರನ್ನು ನೆನಪಿಸ್ಕೊಳ್ಳೋಣ. ನೆಟ್ಟಿಗೆ ಕೂತ್ಕೋ, ರಾಮಕೃಷ್ಣ ಪರಮಹಂಸರನ್ನು ಸ್ಮರಣೆ ಮಾಡು. ಸ್ಥಾಪಕಾಯ ಚ ಧರ್ಮಸ್ಯ ಸರ್ವಧರ್ಮ ಸ್ವರೂಪಿಣೆ ಅವತಾರ ವರಿಷ್ಠಾಯ ರಾಮಕೃಷ್ಣಾಯ ತೇ ನಮಃ. ಭಗವಂತ ಕೇವಲ ಪೂಜಿಸುವ ಮೂರ್ತಿಯಲ್ಲ, ಅದೊಂದು ಪ್ರತಿಸ್ಪಂದಿಸುವ ಚೈತನ್ಯ ಅಂತ ಜಗತ್ತಿಗೆ ಸಾರಿದಲ್ಲ, ತೋರಿಸಿಕೊಟ್ಟ ಮಹಾ ಆತ್ಮ ಅದು. ಯು ಕ್ಯಾನ್ ಕಾಂಕರ್ ದ ಹೋಲ್ ವರ್ಲ್ಡ್ ನಾಟ್ ಬೈ ದ ಸೋರ್ಡ್, ಬಟ್ ನಾಟ್ ಬೈ ದ ಪೆನ್, ಬಟ್ ಬೈ ಯುವರ್ ಪ್ಯೂರ್ ಲವ್. ಇಡೀ ಜಗತ್ತನ್ನು ನೀನು ಖಡ್ಗದಿಂದಲಾಗಲಿ ಲೇಖಣಿಯಿಂದಾಗಲಿ ಸೋಲಿಸಲು ಸಾಧ್ಯವಿಲ್ಲ, ಆದರೆ ನಿನ್ನ ಪರಮ ಪರಿಶುದ್ಧವಾದ ಪ್ರೇಮದಿಂದ ಜಗತ್ತನ್ನು ಗೆಲ್ಲಬಹುದು ಅಂತ ಜಗತ್ತಿಗೆ ತೋರಿಸಿಕೊಟ್ಟ ಮಹಾಚೇತನ ಶ್ರೀಮಾತೆ ಶಾರದಾದೇವಿ. ಪ್ರಾರ್ಥನೆ ಮಾಡು. ಪವಿತ್ರಂ ಚರಿತಂ ಯಸ್ಯಾಹ ಪವಿತ್ರಂ ಜೀವನಂ ತತಾ ಪವಿತ್ರತಾ ಸ್ವರೂಪಿಣ್ಯೈ ತಸ್ಮೈ ಕುರ್ಮೋ ನಮೋ ನಮಃ. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಕಳೆದ 4 ವರ್ಷಗಳಲ್ಲಿ ಲಲಿತಾ ಸಹಸ್ರನಾಮವನ್ನು ಆಧಾರವಾಗಿಟ್ಕೊಂಡು ಇದು ಸಾಧ್ಯವೇ ಅನ್ನುವ ಪ್ರಶ್ನೆಯನ್ನು ಹುಡುಕ್ತಾ ಹೊರಟಾಗ ಇವತ್ತು 12 ಲಕ್ಷಕ್ಕೆ ಹೆಚ್ಚು ಜನ ಮಕ್ಕಳು ನನ್ನ ಜೊತೆ ಇದ್ದಾರೆ. ಲಕ್ಷಾಂತರ ಜನರ ಜೀವನದಲ್ಲಿ ನಂಬಲಸದಳವಾದದ್ದು ನಡೆದು ಹೋಗ್ತಾ ಇದೆ. ಕ್ಯಾನ್ಸರ್ 4th ಸ್ಟೇಜು ಆಗದೇ ಇಲ್ಲ, ಇನ್ನು 5 ತಿಂಗಳು ಒಂದವರು ಇವತ್ತು ಕ್ಯಾನ್ಸರಿಂದ ಮುಕ್ತರಾಗಿ ಬದುಕ್ತಾ ಇರೋರು ಸಾವಿರಾರು ಜನ. ಮದುವೆಯಾಗಿ ಸಂತಾನ ಆಗಲ್ಲ, IVFಗಳೆಲ್ಲ ಫೇಲ್ಯೂರ್ ಆಗಿ ಇತ್ತೀಚೆಗಂತೂ ಮದುವೆಯಾಗಿ 32 ವರ್ಷಗಳ ನಂತರ, ಆಕೆಗಾಗಲೇ 49ನೇ ವರ್ಷ, ಎಲ್ಲ IVFಗಳು ಫೇಲ್ ಆದಾಗ ಬರೀ ಒಂದು ಆಶೀರ್ವಾದದಿಂದ ಆಕೆ ಇವತ್ತು 7 ತಿಂಗಳ ಗರ್ಭಿಣಿಯಾಗಿದ್ದಾಳೆ. ಸದ್ಯದಲ್ಲಿ 2 ತಿಂಗಳಲ್ಲಿ ಸಂತಾನವನ್ನು ಹಡಿತಾಳೆ. ಮಗು, ನಮ್ಮ ಕಾರ್ಯ ಇವತ್ತು ಸಾವಿರಾರು ಹೆಣ್ಣು ಮಕ್ಕಳಿಗೆ ಸಂತಾನದ ಸಮಸ್ಯೆ ಆದಾಗ ಅವರ ಗರ್ಭದಲ್ಲಿ ಸಂತಾನ ಬರ್ತಾ ಇದೆ. ನಿನಗೆ ಒಂದು ಮಗುವಾಗಲಿ ಅನ್ನೋದು ನನ್ನ ಉದ್ದೇಶ ಅಲ್ಲ. ನಿನ್ನ ಮೂಲಕ ಅದು ಸತ್ಸಂತಾನ ಆಗಬೇಕು. ಸ್ವಾಮಿ ವಿವೇಕಾನಂದರು ಹೇಳಿದ ಹಾಗೆ ಆ ಹುಟ್ಟುವ ಮಕ್ಕಳು ನಮ್ಮ ಭಾರತದ ಕೀರ್ತಿಯನ್ನು, ಭಾರತದ ಆಧ್ಯಾತ್ಮಿಕತೆಯನ್ನು, ಭಾರತದ ದೈವಿಕತೆಯನ್ನು ಜಗತ್ತಿಗೆ ಸಾರುವ ಮಕ್ಕಳಾಗಬೇಕು. ವಿವೇಕಾನಂದರು ಹೇಳಿದರು, ನನಗೆ 100 ಜನ ಸಿಕ್ಕಲಿ ಸಾಕು ಅಂತ. ಹೇ ಮಹಾತ್ಮ, 100 ಅಲ್ಲ 500 ಜನರನ್ನು ಇವತ್ತು ಆ ಕೊಡುಗೆಗಾಗಿ ನೀಡ್ತಾ ಇದ್ದೀವಿ. ನಿನಗೆ ಹುಟ್ಟುವ ಮಕ್ಕಳು ಬರೀ ನಿನ್ನ ಮಕ್ಕಳಲ್ಲ, ಅದು ಜಗನ್ಮಾತೆಯ ಮಕ್ಕಳು. ನಿನ್ನ ಹೊಟ್ಟೆಯಲ್ಲಿ ಮಾತ್ರ ಹುಟ್ಟುತ್ತಾ ಇದ್ದಾರೆ, ಮರಿಬೇಡ. ಮಗು, ಇಷ್ಟಕ್ಕೆಲ್ಲ ಪ್ರೇರಣೆ ಕರ್ತರು ಯಾರಪ್ಪ ಅಂದರೆ ಸ್ವಾಮಿ ವಿವೇಕಾನಂದ. ಇದೊಂದು ಮಾತನ್ನು ಹೇಳಿಬಿಟ್ಟು ಆಮೇಲೆ ತಾಯಿಗೆ ಆರತಿಯನ್ನು ಮಾಡೋಣ. ಬಹಳ ಆಶ್ಚರ್ಯಕರವಾದ ಸಂಗತಿ, ನಿನಗೆ ನಂಬಲಸದಳವಾದದ್ದು ಇಷ್ಟೆಲ್ಲ ನಡೀತಿದೆಯಲ್ಲ, ಅಪ್ಪಾಜಿ ನೀವೇನು ಮಾಡ್ತೀರಿ ಅನ್ನುವ ಪ್ರಶ್ನೆ ನಿನಗೆ ಸಹಜವಾಗಿ ಬಂದಿರುತ್ತೆ. ಮಗು,
ಸ್ವಾಮಿ ವಿವೇಕಾನಂದರ 3 ವಾಕ್ಯಗಳನ್ನು ನಾನು ಪರಿಪಾಲಿಸ್ತಾ ಇದ್ದೀನಿ. ಅದೇ ಇಷ್ಟೆಲ್ಲ ಪವಾಡಗಳಿಗೆ ಕಾರಣ. ಸ್ವಾಮಿ ವಿವೇಕಾನಂದ ಹೇಳಿದ್ರು, ಅದನ್ನು ಪರೀಕ್ಷೆಗೆ ಒಡ್ಡಿದೆ. ಸ್ವಾಮಿ ವಿವೇಕಾನಂದ ಹೇಳಿದ್ರು, ಶೃಣ್ವಂತು ವಿಶ್ವೇ ಅಮೃತಸ್ಯ ಪುತ್ರಾಃ. ಹೇ ಅಮೃತ ಪುತ್ರರೇ, ನನ್ನ ಮಾತನ್ನ ಕೇಳಿ. ದೇರ್ ಇಸ್ ನೋ ಗ್ಯಾರಂಟಿ ದಟ್ ಯು ವಿಲ್ ಬಿ born as human being in your next birth. ನನ್ನ ಮಾತನ್ನ ಕೇಳಿ. ಮುಂದಿನ ಜನ್ಮದಲ್ಲಿ ನೀವು ಮನುಷ್ಯರಾಗೆ ಹುಟ್ಟುತ್ತೀರಿ ಎನ್ನುವ ಯಾವ ಖಾತ್ರಿಯೂ ಇಲ್ಲ. ಸತ್ಯ. ಹಾಗಾದರೆ ಈ ಜನ್ಮದಲ್ಲಿ ನಾನೇನು ಮಾಡಬೇಕು? ಅವರು ಆತ್ಮ ಸಾಕ್ಷಾತ್ಕಾರ ಅಂತಾಗಲಿ, ಭಗವತ್ ಸಾಕ್ಷಾತ್ಕಾರ ಅಂತಾಗಲಿ, ಸ್ವಸ್ವರೂಪ ದರ್ಶನ ಅಂತಾಗಲಿ, ಇದು ಯಾವುದನ್ನು ಹೇಳಲಿಲ್ಲ. ಅದಕ್ಕೆ ಅವರು ನನಗೆ ತುಂಬ ಪ್ರಿಯವಾದರು. ಹಾಗಾದ್ರೆ ಅವರು ಹೇಳಿದ್ದೇನು? There is no guarantee that you will be born as human being in your next birth. Then what we have to do? ಮುಂದೆ 2 ಮಾತುಗಳನ್ನು ಹೇಳ್ತಾರೆ. ಅದೇ ಇಷ್ಟೆಲ್ಲಕ್ಕೆ ಕಾರಣ. ಸ್ವಾಮಿ ವಿವೇಕಾನಂದರು ಮುಂದುವರೆಸಿ ಹೇಳ್ತಾರೆ, ಈಚ್ ಸೋಲ್ ಇಸ್ ಪೊಟೆನ್ಷಿಯಲಿ ಡಿವೈನ್. ಪ್ರತಿಯೊಬ್ಬರ ಆಂತರ್ಯದಲ್ಲಿ ದೈವಿಕ ಶಕ್ತಿ ಇದೆ. ಅವರಲ್ಲಿದೆ, ಇವರಲ್ಲಿದೆ, ಅವರಲ್ಲಿಲ್ಲ ಅಲ್ಲ. ಅಪ್ಪಾಜಿಲಿದೆ, ನಿನ್ನಲ್ಲಿಲ್ಲ ಅಲ್ಲ. ಈಚ್ ಸೋಲ್ ಇಸ್ ಪೊಟೆನ್ಷಿಯಲಿ ಡಿವೈನ್. ಪ್ರತಿಯೊಬ್ಬರ ಆಂತರ್ಯದಲ್ಲಿ ದೈವಿಕ ಶಕ್ತಿ ಇದೆ. ಏನು ಮಾಡ್ಬೇಕು ನಾವು? ಮುಂದುವರೆಸಿ ಹೇಳ್ತಾರೆ ಸ್ವಾಮಿ ವಿವೇಕಾನಂದರು, ಇನ್ವೋಕ್ ದ ಡಿವಿನಿಟಿ ಇನ್ ಈಚ್ ಸೋಲ್ ಅಂಡ್ ದಟ್ ಇಸ್ ದ ಪರ್ಪಸ್ ಆಫ್ ಲೈಫ್. ನಿನ್ನ ಆಂತರ್ಯದಲ್ಲಿರುವ ದೈವಿಕ ಶಕ್ತಿಯನ್ನು ಹೊರಕ್ಕೆ ತಗೊಂಬ. ಇದೇ ಜೀವನದ ಪರಮ ಉದ್ದೇಶ. ನಮ್ಮ ವಾಟ್ಸಾಪ್ ಗ್ರೂಪ್ಗಳ ಮೂಲಕ ನಾವು ಮಾಡ್ತಾ ಇರೋದು ಇದೇ ಕೆಲಸನ. ನೀನೇನೋ ಅಪ್ಪಾಜಿ ಪವಾಡ ಮಾಡ್ತಾರೆ ಅಂತ ಅನ್ಕೋಬೇಡ. ಅದಕ್ಕೆ ನಾನು ಹೇಳ್ತಾನೆ ಇರ್ತೀನಿ, ಬಂದವರಿಗೆಲ್ಲ ಆಶೀರ್ವಾದ ಮಾಡಲ್ಲ. ನನ್ನ ಗ್ರೂಪಿಗೆ ಸೇರಿ ನೀವು ಫಾಲೋ ಮಾಡಬೇಕು. ಅದೇ ಗ್ರೂಪ್ಗಳಲ್ಲಿ ಇವತ್ತು 12 ಲಕ್ಷ ಜನಕ್ಕೆ ಇರೋದು. ದೇಶ ವಿದೇಶದವರಿದ್ದಾರೆ. 3589 ಡಾಕ್ಟರ್ಸ್ ಆ್ಯಂಡ್ ಸರ್ಜನ್ಸ್ ಇದ್ದಾರೆ. ಸುಮಾರು 82 ರಾಷ್ಟ್ರಗಳನ್ನವರಿದ್ದಾರೆ. ಯಾಕೆ? ಇದೊಂದು ಪರೀಕ್ಷೆ, ದೈವಿಕ ಪರೀಕ್ಷೆ. ಮಗು, ನಿನಗೆ ಗೊತ್ತಿರಲಿ, ಎಲ್ಲ ದೇಶಗಳು ಕೂಡ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಮಾಡ್ತಾ ಇದೆ. ಭೌತಿಕ ಶಕ್ತಿಗಳ ಮೂಲಕ ಫಿಸಿಕಲ್ ಎನರ್ಜಿ, ಎಲೆಕ್ಟ್ರಿಕಲ್ ಎನರ್ಜಿ ಇರಬಹುದು, ಸೋಲಾರ್ ಎನರ್ಜಿ, ಅಟಾಮಿಕ್ ಎನರ್ಜಿ, ವಿಂಡ್ ಎನರ್ಜಿ, ಹೈಡ್ರೋ ಎನರ್ಜಿ. ಆದರೆ ಸಾವಿರಾರು ವರ್ಷಗಳ ಹಿಂದೆ ಒಂದು ರಾಷ್ಟ್ರ ಇಡೀ ಜಗತ್ತಿಗೆ ತೋರಿಸ್ಕೊಡ್ತು, ಇವೆಲ್ಲವನ್ನ ಮೀರಿದ ಒಂದು ಶಕ್ತಿ ಇದೆ, ಅದು ದೈವಿಕ ಶಕ್ತಿ. ಅದನ್ನು ಮಾನವನ ಕಲ್ಯಾಣಕ್ಕೆ ಬಳಸ್ಕೋಬಹುದು ಅಂತ. ಎಲ್ಲ ಶಕ್ತಿಗಳನ್ನು ಮೀರಿದ ಮತ್ತೊಂದು ಶಕ್ತಿ ಇದೆ, ಅದು ದೈವಿಕ ಶಕ್ತಿ. ಅದನ್ನು ಕೂಡ ಮಾನವನ ಕಲ್ಯಾಣಕ್ಕೆ ಬಳಸಬಹುದು ಎಂದು ತೋರಿಸಿಕೊಟ್ಟಿರುವ ಏಕೈಕ ರಾಷ್ಟ್ರ ನನ್ನ ಹೆಮ್ಮೆಯ ಭಾರತ. ಅದಕ್ಕೆ ಭಾರತ ಇವತ್ತು ವಿಶ್ವಗುರು. ಬರೀ ಉಪನಿಷತ್ತು